ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಈಗ ನಾವು ಕಂಚಿಕೇರಿ ಗ್ರಾಮದಲ್ಲಿದ್ದೀವಿ. ಇಲ್ಲಿ ನಮ್ಮ ಇಬ್ರಾಹಿಂ ಅವರು ಇಲ್ಲಿ ಒಬ್ಬರು ಹೂವಿನ ಬೆಳೆಗಾರರಿಗೆ ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನ ಆಧಾರಿತ ಕೃಷಿ ಮಾಡಿಸ್ತಾ ಇದ್ದಾರೆ. ಆ ರೈತರನ್ನು ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಸಿದ್ದಾಪುರ. ಈಗ ನಿಮ್ಮದೇನು ಹೂವಿನ ಬೆಳೆಯಲ್ಲಿ ನಾವು ನಿಂತಿದ್ದೀವಿ. ಹೂವಿನ ಬೆಳೆ ನೀವು ಬೆಳೀತಾ ಇದ್ದು ಎಷ್ಟು ವರ್ಷದ ಅನುಭವ? ಈಗ 10 ವರ್ಷ. 10 ವರ್ಷ ಆಯಿತು ನೀವು ಬೆಳೀತಾ ಇದ್ದೀರಿ. ಈಗ 10 ವರ್ಷದಲ್ಲಿ ನೀವು ಬೇಸಿಕ್ಕೆಲ್ಲ ಇದನ್ನು ಯಾವ ಟೈಪಲ್ಲಿ ಕೃಷಿ ಮಾಡ್ತಾ ಇದ್ರಿ? ನಾವು ಮೊದಲಿಗೆ ಕೊಟ್ಟಿಗೆ ಗೊಬ್ಬರಗಳನ್ನು ಬಳಸಿ ಅಂದ್ರೆ ಕೆಮಿಕಲ್ ಕಡಿಮೆ ಮಾಡ್ತಿದ್ವಿ ಸರ್. ಅವಾಗ ಒಳ್ಳೆ ಇಳುವರಿ ಮಾಡಿದ್ವಿ. ಕೆಮಿಕಲನ್ನು ಕಡಿಮೆ ಮಾಡ್ತಾ ಇದ್ರಿ, ಇಳುವರಿ ತುಂಬ ಚೆನ್ನಾಗಿ ಬಂದಿತ್ತು. ಒಟ್ಟು 100 ಗಿಡಕ್ಕೆ 30 kg ಹೂ ಹೊಡೆದನ್ರಿ ಒಂದು ದಿವಸಕ್ಕೆ 30 kg ಕೊಟ್ಟಿಗೆ ಗೊಬ್ಬರ ಹಾಕಬೇಕಾದ್ರೆ ಕೊಟ್ಟಿಗೆ ಗೊಬ್ಬರ ಯಾಕೆ ಬಿಟ್ರಿ ಮತ್ತು ಕೊನೆಗೆ? ದನಗಳಿಲ್ದಂಗೆ ಆಯ್ತು, ಮನೆಯಾಗ ಮಾಡಲ್ದಂಗೆ ಆಯ್ತು, ಹಂಗಾಗಿ ಬಿಟ್ಟು ರಾಸಾಯನಿಕ ಮಾಡಕತ್ತಿದ್ವಿ. ಇಳುವರಿ ಡೌನ್ ಆಯ್ತು. ಅವಾಗ ರಾಸಾಯನಿಕದಲ್ಲಿ ಮಾಡ್ತಾ ಇದ್ರಿ. ನಮ್ಮದು ಈ ಸರಿ ಇಬ್ರಾಹಿಂ ಅವ್ರು ನಿಮಗೆ ಸಿಗಬೇಕಾದ್ರೆ ಎಷ್ಟು ಕೆಜಿ ಬರ್ತಾಯಿತ್ತು ಈ ಹೊಲದಲ್ಲಿ? 2-3 kg ಒಳಗೆ. 3 kg ಒಳಗೆ ಬರ್ತಾಯಿತ್ತು. ಈಗ ಎಷ್ಟು ಕ್ರೈಸ್ ಆಗಿದೆ? ಈಗ ನೋಡ್ರಿ, ಇದನ್ನ ನಾವು ಗ್ರೀನ್ ಪ್ಲಾಂಟ್ ಮಾಡಿದಾಗಿನಿಂದ 8 kg ಹೂವು ಬಂದೈತೆ ಸರ್. 8 kg ಹೂವು ಈಗ ಒಂದು ದಿವಸಕ್ಕೆ ಕಟಿಂಗ್ ಮಾಡ್ತಾ ಇದ್ದೀರಿ. ಇನ್ನೂ ಸಾಕಷ್ಟು ಸಾಯಿಲ್ ಅಪ್ಲಿಕೇಶನ್ ಎಲ್ಲ ಮಾಡೋಕ್ಕಿದೆ. ಬರೀ ಮೇಲ್ಗಡೆ ಸ್ಪ್ರೇ ಕೊಟ್ಟಿದ್ದಷ್ಟೇ ಅಷ್ಟು ಚೆನ್ನಾಗಾಗಿದೆ. ಈಗ ನೀವು ಇದಕ್ಕೆ ಬೇರೆ ಬೇರೆ ಮಣ್ಣಿಗೆ ಕೊಡೋಂಥ ಗೊಬ್ಬರಗಳು ಇವೆಲ್ಲ ಏನು ರೆಕಮೆಂಡ್ ಮಾಡ್ತಾರೆ ಆ ಪ್ರಕಾರ ಮಾಡಿ. ಈಗ ನಿಮಗೆ ಈಗ ರೈತರಾಗಿ ನೀವು ಈ ಸಾವಯವ ಕೃಷಿಯಲ್ಲಿ ಮಾಡ್ತಾ ಇದ್ದೀರಿ. ನಿಮ್ಗೆ ಏನು ಅನಿಸುತ್ತೆ ಅನುಭವ? ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಮಗೆ ಈಗ ಒಳ್ಳೆ ಅನುಕೂಲ ಆಗೈತೆ ಸರ್. ಈಗ ಮಾಡ್ಬೇಕಂತಂದು ಈಗ ಇನ್ನೂ ಭೂಮಿ ಪವರ್ ಕೊಟ್ಟಿಲ್ಲ, ಇನ್ನು ಮೇಲೆ ಕೊಡ್ಬೇಕು ಸರ್. ಕೊಟ್ಟು ಆದಮೇಲೆ ಮತ್ತೆ ನೋಡ್ಬೇಕು. ಇದನ್ನು ರೈತರು ಬಳಸೋಕ್ಕೆ ಯೋಗ್ಯ ಆದ ಪ್ರಾಡಕ್ಟ್ ಯೋಗ್ಯ ಇದೆ ಅಂತ ಅವಾಗ ನಮಗೆ ಹೇಳ್ತೀವಿ ಸರ್. ಈಗಂತೂ ಈ ಸ್ಪ್ರೈಗೆ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಇದುವರೆಗೂ ಮಾಹಿತಿ ಕೊಟ್ಟದಕ್ಕೆ ಧನ್ಯವಾದ ಸರ್. ಈಗ ಈ ಭಾಗದಲ್ಲಿರೋಂಥ ಯಾವುದೆಲ್ಲ ರೈತರು ದಾವಣಗೆರೆ ಮತ್ತು ಈ ಕಡೆ ಹರಪನಹಳ್ಳಿ ಭಾಗದಲ್ಲಿ ಈ ಕಡೆ ಏರಿಯಾದಲ್ಲಿ ನಮ್ಮ ಸಾವಯವ ಕೃಷಿಕರಿಗೆ ಗೈಡೆನ್ಸ್ ಮಾಡಲಿಕ್ಕೆ ನಮ್ಮ ಇಬ್ರಾಹಿಂ ಇದ್ದಾರೆ. ಅವ್ರದ್ದು ಬೇಕಂದವ್ರು ಯಾರಿಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. 831-041-8002. ಓಕೆ, ಧನ್ಯವಾದ ತಮಗೆ.